ಬಿಗ್ ಬಾಸ್ ಎಲ್ಲ ಮುಗೀತು. ಬಂದಾದ್ಮೇಲೆ ಯಾರಿಗೆ ಕಾಲ್ ಮಾಡಿದ್ರಿ ಕಂಟೆಸ್ಟೆಂಟ್ಸ್‌ಗೆ ಅಂತ? ಯಾರಿಗೂ ಮಾಡಕ್ಕಾಗಿಲ್ಲ. ಯಾರಿಗೂ ಮಾಡಿಲ್ಲ. ಯಾರಿಗೂ ಮಾಡಕ್ಕಾಗಿಲ್ಲ. ಧನುಷ್ ಅವ್ರ ಅಪ್ಪ ಕಾಲ್ ಮಾಡಿದ್ರು. ಇವಾಗ ಬೆಳಗ್ಗೆ ಕಾಲ್ ಹ್ಮ್. ಮಾಡಿದ್ರು, ಮಾತಾಡ್ದೆ. ಹ್ಮ್. ಅದ್ ಬಿಟ್ರೆ ಯಾರಿಗೂ ಮಾಡಕ್ಕಾಗಿಲ್ಲ. ಯಾರ ಜೊತೆನೂ ಮಾತಾಡಿಲ್ಲ ಇನ್ನು. ನಾನ್ ನಿಮ್ಗೊಂದು ಕೇಳ್ತೀನಿ. ಯಾಕಂದ್ರೆ ನಿಮ್ಮ ಮನೆಯವರ ಬಾಂಡಿಂಗ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಹ್ಮ್. ಧನುಷ್ ಅವರು 6ನೇ ಸ್ಥಾನಕ್ಕೆ ಬರ್ತಾರೆ. ಹೊರಗಡೆ ಬಂದಾಗ ಧನುಷ್ ಅವರ ತಾಯಿ ತುಂಬಾ ಒಂದ್ ಚಿಕ್ಕ ಮಗು ತರ ಹತ್ತಿ ಬಿಡ್ತಾರೆ. ಬಿಕಾಸ್ ತಾಯಿಗೆ ಮಗ ಗೆಲ್ಬೇಕು ಅನ್ನೋಂಥದ್ದು ಹೌದು. ಇದ್ದೇ ಇರುತ್ತೆ. ಆ ಒಂದ್ ಮೂಮೆಂಟ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ? ನಾನು ಅದ್ ನೋಡ್ಲಿಲ್ಲ. ಆ ಮೊಮೆಂಟ್ ನೀವು ಇನ್ನು ಒಳಗಡೆ ಇದ್ರೆ ಆಕ್ಚುಲಿ. ನಮಗದ್ ತೋರಿಸ್ಲಿಲ್ಲ. ಅಫ್ಕೋರ್ಸ್ ಈಗ ಯಾವ್ದೇ ಪೇರೆಂಟ್ಸ್ಗಾದ್ರೂ ಬೇಜಾರಾಗೇ ಆಗತ್ತಲ್ವಾ. ಈಗ ನಾನ್ 4th ಪ್ಲೇಸ್ ಇಂದ ಹೊರಗ್ ಬಂದಾಗ್ಲೂ ನನ್ನ ಫ್ಯಾಮಿಲಿಯವರು ತುಂಬಾ ಬೇಜಾರ್ ಮಾಡ್ಕೊಂಡ್ರು. ತುಂಬಾ ಹತ್ರು ಕೂಡ. ಸೊ ಯಾವ್ದೇ ಫ್ಯಾಮಿಲಿಗೂ ಆ ಮೊಮೆಂಟ್ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನನ್ ಮಗ ಈ ಸ್ಥಾನ, ನನ್ ಮಗಳು ಈ ಸ್ಥಾನಕ್ಕೆ ಬರ್ತಾಳೆ ಅಂತಂದಾಗ ಬೇಜಾರಾಗೇ ಆಗತ್ತೆ. ಮೇಮ್ಸ್ ನೋಡಿದಾಗ ಏನ್ ಹೇಳ್ತೀರಾ? ಕಾವ್ಯನೂ ಇಷ್ಟಪಡ್ತಾರೆ, ಗಿಲ್ಲಿನೂ ಇಷ್ಟಪಡ್ತಾರೆ. ಆ ಮೇಮ್ಸ್, ಆ ಟ್ರೋಲ್ ಪೇಜಸ್ ಇಷ್ಟಪಡುವಂತಹ ಅಭಿಮಾನಿಗಳಿಗೆ ತುಂಬಾ ಜನ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ. ಅಂದ್ರೆ ನಾನ್ ತಮಾಷೆಗೆ ಗಿಲ್ಲಿ ನಾನು ಏನಾದ್ರೂ ನನ್ನ ರೆಕ್ಸ್ ನೆಲೆಸಿಲ್ಲ ಅಂದ್ರೆ ಬ್ಲಾಕ್ ಮಾಡ್ತೀನಿ ಅಂತ. ಖಂಡಿತವಾಗ್ಲೂ ಇಲ್ಲ. ನೀವೆಲ್ಲರೂ ನಮ್ಮ ಫ್ರೆಂಡ್ಶಿಪ್ ನ ಇಷ್ಟಪಟ್ಟಿದ್ದೀರಾ, ಅದು ಹಾಗೆ ಕಂಟಿನ್ಯೂ ಆಗತ್ತೆ. ನೀವ್ ಮಾಡಿರೋ ಪ್ರತಿಯೊಂದು ಮೀಮ್ ಎಷ್ಟಾಗುತ್ತೋ ಅಷ್ಟು ನೋಡೋಕಾಯ್ತು. ನನ್ಗೆ ಖುಷಿ ಆಯ್ತು ನಮ್ಮಿಬ್ರು ಫ್ರೆಂಡ್ಶಿಪ್ ನ ಇಷ್ಟಪಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಸಾಕಷ್ಟು ಜನ ನಿಮ್ಗೆ ನಿಮ್ಮ ವ್ಯಕ್ತಿತ್ವನ ನೋಡಿ, ನಿಮ್ಮ ಒಂದು ಆಟದ ರೀತಿಯನ್ನ ನೋಡಿ ಸಾಕಷ್ಟು ಜನ ಬೆಂಬಲವನ್ನ ಮಾಡಿದ್ದಾರೆ, ವೋಟ್ಸ್ ಹಾಕಿದ್ದಾರೆ. ಎಲ್ಲ ಅಭಿಮಾನಿಗಳಿಗೂ ಕರ್ನಾಟಕ ಜನತೆಗೂ ಏನ್ ಹೇಳ್ತೀರಾ? ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ತುಂಬಾ ಚಿಕ್ಕ ಪದ ಆಗ್ಬಿಡತ್ತೆ. ನಾನ್ ಬಿಗ್ ಬಾಸ್ಗೆ ಹೋಗುವಾಗ ಅನ್ಕೊಂಡ್ ಹೋಗಿದ್ದೆ ಅದು ಜನರು ನನ್ಗೆ ಇಷ್ಟಪಡ್ಬೇಕು. ಜನರು ಇಷ್ಟಪಟ್ಟು ನನ್ ಕಪ್ ಕೇಳ್ತೀನಿ ಅಂದ್ರೆ ಬರ್ಲಿ. ಬಟ್ ಕೊನೆಗೆ ಬರ್ತಿದ್ದಾಗ ನನ್ನ ಆಟ ನಾನು ಇದ್ದಿದ್ ರೀತಿ ಇಷ್ಟ ಆಗ್ಬೇಕು ಅಂತಾನೆ ಸಾಕಷ್ಟು ಜನ ನಾನು ಆಟ ಆಡಿದ ರೀತಿನ ಇಷ್ಟಪಟ್ಟು ಪ್ರತಿಯೊಂದು ಡೀಟೇಲ್ ಕೂಡ ಕಳಿಸ್ತಿದ್ದೀರಾ. ತುಂಬಾ ಖುಷಿ ಆಗತ್ತೆ. ನನ್ನನ್ನ ಅಷ್ಟು ದಿನ ಓಟ್ ಹಾಕಿ ಫಿನಾಲೆವರೆಗೂ ಕರ್ಕೊಂಡು 3rd ರನ್-ಔಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾವಾಗ ಕೇಳಿದ್ರು ಕೂಡ ತುಂಬಾ ಚೆನ್ನಾಗಿ ಅಷ್ಟೇ ಮಾತಾಡ್ತೀರಾ. ತುಂಬಾ ಚೆನ್ನಾಗಿ ನೋಡಿದೀನಿ ನಾನು ನಿಮ್ಮ ಆಟವನ್ನ. ಒಳ್ಳೇದಾಗ್ಲಿ. ನೆಕ್ಸ್ಟ್ ಬಿಗ್ ಬಾಸ್ ನಂತರ ನಿಮ್ಮ ಒಂದು ಲೈಫ್ ಅಲ್ಲಿ ನೀವೇನೆಲ್ಲ ಕನಸುಗಳನ್ನ ಕಂಡಿದ್ರು ಅದೆಲ್ಲಾನು ಕೂಡ ನನ್ಸಾಗ್ಲಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹೆಂಗ ಅನಿಸ್ತು ಇಂಟರ್ವ್ಯೂ? ತುಂಬಾ ಖುಷಿ ಆಯ್ತು. ಪಾಪ ಅವ್ರು ನೆಕ್ಸ್ಟ್ ವೇಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಇದಾಗಿತ್ತು ಕಾವ್ಯಶ್ರೀ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮತ್ತೊಮ್ಮೆ ಸ್ಪೆಷಲ್ ಇಂಟರ್ವ್ಯೂ ಮಾಡೋದ್ರ ಮೂಲಕ ತಿಳಿಸ್ಕೊಡ್ತೀನಿ. ಬಿಕಾಸ್ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಬಿಸಿ ಇರೋದ್ರಿಂದ ಅವರು ಕೂಡ ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.